ಆತ್ಮೀಯ ವಿದ್ಯಾರ್ಥಿಗಳು, ಇಂದು ನಾವು BA ಪ್ರಥಮ ಸೆಮಿಸ್ಟರ್ನ ಆಧುನಿಕ ಪೂರ್ವ ಕನ್ನಡ ಸಾಹಿತ್ಯ ಚರಿತ್ರೆ DSC 1 ರ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಅವಲೋಕನ ಮಾಡೋಣ. ಇದು ವಿದ್ಯಾರ್ಥಿಗಳಿಗೆ ಸಹಾಯ ಆಗಲಿ ಅಂಥೇಳಿ ಈ ವಿಡಿಯೋನ ಮಾಡ್ತಾಯಿದ್ದೇನೆ. ಭಾಳ ಮುಖ್ಯವಾಗಿ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಎದುರಿಸುವ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಎಲ್ಲ ವಿದ್ಯಾರ್ಥಿಗಳು ಉತ್ತರಿಸುವಾಗ ಮಾಡುವ ಸಾಮಾನ್ಯ ತಪ್ಪುಗಳು ಯಾವುವು ಅನ್ನೋದನ್ನು ನನ್ನ ಅನುಭವಕ್ಕೆ ಬಂದಂತೆ ನಾನು ಇಲ್ಲಿ ಪಟ್ಟಿ ಮಾಡಿದ್ದೇನೆ. ಅದರಲ್ಲಿ ಭಾಳ ಸಾಮಾನ್ಯ ಅಂತ ಎಣಿಸಿದರೂ ಕೂಡ ಭಾಳ ಮುಖ್ಯವಾದ ತಪ್ಪು ಯಾವುದು ಮಾಡ್ತಿದ್ದಾರೆ ಅಂದರೆ ವಿದ್ಯಾರ್ಥಿಗಳು ಮೌಲ್ಯಮಾಪನ ಸಂದರ್ಭದಲ್ಲಿ ಇದನ್ನು ಗುರುತಿಸಲಾಗಿದೆ. ಪ್ರಶ್ನೆ ಸಂಖ್ಯೆಯನ್ನು ನಮೂದಿಸದೇ ಇರುವುದು. ಇನ್ನು ಎರಡನೇದು, ಮುಖ್ಯ ಪ್ರಶ್ನೆ ಮತ್ತು ಉಪಪ್ರಶ್ನೆಗಳಲ್ಲಿ ವ್ಯತ್ಯಾಸ ಗೊತ್ತಿಲ್ಲದೇ ಇರುವುದು. ಮುಖ್ಯ ಪ್ರಶ್ನೆ ಯಾವುದು ಮತ್ತು ಉಪಪ್ರಶ್ನೆ ಯಾವುದು ಅಂತ ಗುರುತಿಸಲಾರ್ದೇ ಅಲ್ಲಿ ಸಂಖ್ಯೆಯನ್ನು ನಮೂದಿಸೋದನ್ನು ನಾವು ನೋಡಿದ್ದೀವಿ. ಹಾಗೆಯೇ ಎರಡನೇದು, ಈ ಮೂರನೇದು 2 ಅಥವಾ 1 ಅಂಕದ ಪ್ರಶ್ನೆಗಳನ್ನು ನಿರ್ಲಕ್ಷ್ಯದಿಂದ ನೋಡೋದು. ಅವುಗಳು ನಮಗೆ ಹೆಚ್ಚು ಸ್ಕೋರನ್ನು ಮಾಡ್ತವೆ ಅನ್ನುವಂಥ ಅಂಶ ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲದೆ ಇರೋದರಿಂದ ವಿದ್ಯಾರ್ಥಿಗಳು ಅಲ್ಲಿ ತಪ್ಪನ್ನು ಮಾಡ್ತಾರೆ. ಇನ್ನು 4ನೇ ಅಂಶದೊಳಗೆ 5 ಅಂಕ ಮತ್ತು 10 ಅಂಕಗಳಿಗೆ ಎಷ್ಟು ಬರೆಯಬೇಕು ಎಂಬ ಗೊಂದಲ ವಿದ್ಯಾರ್ಥಿಗಳಲ್ಲಿದೆ. ಒಂದೊಂದು ಸಾರಿ ಹೀಗೂ ಆಗ್ತದೆ. ಏನು ಅಂತಂದರೆ 5 ಅಂಕದ ಪ್ರಶ್ನೆ 10 ಅಂಕ ಬರೆಯುವಷ್ಟು ಉತ್ತರ ಸಿಗುತ್ತೆ. ಇನ್ನು 10 ಅಂಕದ ಪ್ರಶ್ನೆಗೆ 5 ಅಂಕಕ್ಕೆ ಬರೆಯುವಷ್ಟು ಉತ್ತರವೂ ಕೂಡ ಒಂದೊಂದು ಸಾರಿ ಸಿಗದೆ ಗೊಂದಲಕ್ಕೆ ಈಡಾಗ್ತಾರೆ. ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಸರಿಯಾಗಿ 10 ಅಂಕವನ್ನು ಬರೀಲಿಕ್ಕೆ ತಯಾರಿಯನ್ನು ಮಾಡ್ಕೋಬೇಕಾಗ್ತದೆ. ಇನ್ನು 10 ಅಂಕ ಪ್ರಶ್ನೆಗೆ ಉತ್ತರಿಸುವಾಗ ಮಾಡುವಂಥ ಕೆಲವು ತಪ್ಪುಗಳನ್ನು ಮಾಡ್ತಾರೆ. ಸರಿಸುಮಾರು 3 ಪುಟದಷ್ಟು ಅಂಕ ಉತ್ತರವನ್ನು ಉತ್ತರಿಸಬೇಕಾಗ್ತದೆ. ಇಲ್ಲಿ ಇವು ನಾನು ಕಂಡುಕೊಂಡಂಥ ಕೆಲವು ಸಾಮಾನ್ಯವಾಗಿ ಮಾಡುವಂಥ ವಿದ್ಯಾರ್ಥಿಗಳ ತಪ್ಪುಗಳು. ಈಗ NEP 2ನೇ ಬ್ಯಾಚಿನ ವಿದ್ಯಾರ್ಥಿಗಳಿಗೆ 2023 ಆಗಸ್ಟ್ ಮತ್ತು ಸೆಪ್ಟೆಂಬರ್ನಲ್ಲಿ ನಡೆದ ಪ್ರಶ್ನೆ ಪತ್ರಿಕೆ ಇದು. ಇಲ್ಲಿ ಭಾಳ ಮುಖ್ಯವಾಗಿ ಒಂದು ಸೂಚನೆ ಕೊಟ್ಟಿದ್ದಾರೆ. ಭಾಷೆ ಮತ್ತು ಬರಹದ ಸುದ್ದಿಗೆ ಗಮನ ಕೊಡಲಾಗುವುದು. ವಿದ್ಯಾರ್ಥಿಗಳು ಇದನ್ನು ನಾವು ಗಮನಿಸಬೇಕು. ನಾನು ಹೇಳಿದಾಗಿನೇ 2 ಅಂಕದ ಪ್ರಶ್ನೆಗಳನ್ನು ನಿರ್ಲಕ್ಷ್ಯದಿಂದ ನೋಡುವ ಹಾಗಿಲ್ಲ. ಯಾಕೆ ಅಂದರೆ ನಿಮ್ಮ ಸಂಪೂರ್ಣವಾದಂಥ ಅಂಕಗಳ ಹೆಚ್ಚುವಿಕೆಗೆ ಈ ಅಂಕಗಳು ಕಾರಣವಾಗ್ತವೆ ಅನ್ನೋದು. ಇಲ್ಲಿ ನೇರವಾಗಿಯೇ ನಮ್ಮ ಐಚ್ಛಿಕ ಕನ್ನಡ ಹೀಗೇ ಬರೋದು. ಬೇಕಾದ 5ಕ್ಕೆ ಉತ್ತರಿಸಿ. ನಿಮಗೆ 5 ಪ್ರಶ್ನೆಗಳು 2 ಅಂಕ, ಅಲ್ಲಿ 10 ಅಂಕಗಳು. ನಿಮಗೆ ಇಲ್ಲಿ ಸಮಯವನ್ನು ಉಳಿಸಲಿಕ್ಕೆ ಸಾಕಷ್ಟು ಕಾಲಾವಕಾಶಗಳಿದೆ. ನೇರವಾಗಿ 5 ನಿಮಿಷಗಳಲ್ಲಿ ಈ ಉತ್ತರವನ್ನು ಉತ್ತರಿಸಲಿಕ್ಕೆ ಸಾಧ್ಯವಿದೆ. ಹಾಗೆ ಸುಮ್ಮನೆ ನೋಡೋದಾದರೆ ಏನು ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ. ನಿಜಗಣ ಶಿವಯೋಗಿಗಳು ಯಾವ ಪದ್ಧತಿಯಲ್ಲಿ ಬರೆದಿದ್ದಾರೆ, ಅದರಲ್ಲಿ ಎಷ್ಟು ಗೀತೆಗಳಿವೆ ಅಂತೇಳಿ ನೀವು ಸರಿಯಾಗಿ ಅಭ್ಯಾಸ ಮಾಡಿದ್ದೆ. ಅದರ ಇನ್ನೊಂದು ಗಮನಿಸಿ, ನಾನು ಹೇಳೋದನ್ನು ಮರೆತೆ, ಈ 2 ಅಂಕದ ಪ್ರಶ್ನೆಗಳು ಎಲ್ಲಿಂದ ಎತ್ತಿಕೊಳ್ಳಲಾಗ್ತದೆ ಅಂತಂದರೆ ಲೇಖಕರ ಪರಿಚಯ. ಸಂಪೂರ್ಣವಾಗಿ ಎಲ್ಲ ವಿದ್ಯಾರ್ಥಿಗಳು, ಐಚ್ಛಿಕ ವಿದ್ಯಾರ್ಥಿಗಳು ಮತ್ತು ಅವಶ್ಯಕ ವಿದ್ಯಾರ್ಥಿಗಳು ಲೇಖಕರ ಪರಿಚಯವನ್ನು ಸಂಪೂರ್ಣವಾಗಿ ಓದಿಕೊಳ್ಳಬೇಕು. ಅಂದಾಗ ಮಾತ್ರ ಈ ಪ್ರಶ್ನೆಗೆ ಉತ್ತರಿಸಲಿಕ್ಕೆ ಸಾಧ್ಯವಾಗುತ್ತದೆ. ಇಲ್ಲಿ ಕೇಳಿದ್ದಾರೆ, ನಿಜಗುಣ ಶಿವಯೋಗಿಗಳು ಯಾವ ಪದ್ಧತಿಯಲ್ಲಿ ಬರೀತಾರೆ. ಓದಿದಂಥ ವಿದ್ಯಾರ್ಥಿಗಳು ಹೇಳ್ತಾರೆ ಕೈವಲ್ಯ ಪದ್ಧತಿ, 648 ಗೀತೆಗಳನ್ನು ಅವರು ಬರೀತಾರೆ. ಇನ್ನು ಎರಡನೇದು, ಮುಪ್ಪಣ್ಣ ಷಡಕ್ಷರಿಯವರಿಂದ ಶೆರೆಯ ಹಾಡುಗಳು ಯಾವ ಹೆಸರಿನಲ್ಲಿ ಪ್ರಕಟವಾಗುತ್ತವೆ. ಆಮೇಲೆ ಅವರ ಬದುಕಿರುವ ಕಾಲ ಯಾವುದು ಅಂತ ಕೇಳಿದರೆ ಸುಬೋಧಸರ ಕ್ರಿಸ್ತಶಕ ಸುಮಾರು 1500 ಅಂತ ಗುರುತಿಸಲಾಗಿದೆ. ನೀವು ಓದ್ಕೊಂಡಿದ್ರಿ ಅಂದರೆ ಈ ಉತ್ತರವನ್ನು ನೇರವಾಗಿ ಬರೀತೀರಿ. ಇನ್ನು ಗಳಗನಾಥರು ಬರೆದ ಪ್ರಸಿದ್ಧ ಕವಿತೆಗಳು ಎಷ್ಟು ಹಾಗೂ ಕಥೆಗಳು ಎಷ್ಟು. ಭಾಳ ಕ್ಲಿಷ್ಟ
ಮತ್ತು ನೀವು ಗಳಗನಾಥರ ಲೇಖಕರ ಪರಿಚಯವನ್ನು ಸಂಪೂರ್ಣವಾಗಿ ಈ ಲೇಖಕರನ್ನು ಓದಿಕೊಂಡಿದ್ರಿ ಅಂದರೆ ಅವುಗಳನ್ನು ಉತ್ತರಿಸಲಿಕ್ಕೆ ಸಾಧ್ಯವಾಗ್ತದೆ. ಅವರು 24 ಕಾದಂಬರಿಗಳನ್ನು ಬರೀತಾರೆ, 9 ಪೌರಾಣಿಕ ಕಥೆಗಳನ್ನು ಬರೀತಾರೆ, 3 ಚರಿತ್ರೆ ಬರೀತಾರೆ, 8 ಪ್ರಬಂಧಗಳನ್ನು ಬರೀತಾರೆ. ಹಾಗೆಯೇ ನೆಕ್ಸ್ಟ್ 4ನೇ ಪ್ರಶ್ನೆಯಲ್ಲಿ ರೆವರೆಂಡ್ ವಿಲಿಯಂ ಕೆರಿ ಇವರು ಯಾವ ವರ್ಷದಲ್ಲಿ ಬೈಬಲನ್ನು ಯಾವ ಭಾಷೆಗೆ ಅನುವಾದಿಸಿದರು ಅಂತ. ಇದು ಕ್ರಿಸ್ತಶಕ 1809ರಲ್ಲಿ ಅವರು ಅನುವಾದಿಸ್ತಾರೆ. ಅದು ಹೊಸಗನ್ನಡದಲ್ಲಿ ಅನುವಾದಿಸ್ತಾರೆ. ಬ್ರಿಟಿಷರ ಅಧಿಕಾರಿಯಾದಂಥ ಇವರು ಈ ಕೆಲಸವನ್ನು ಮಾಡ್ತಾರೆ. ಕನ್ನಡಕ್ಕೆ ಹೊಸಗನ್ನಡಕ್ಕೆ ಅನುವಾದ ಮಾಡುವುದನ್ನು ನಾವು ನೋಡ್ತೀವಿ. ಹಾಗೆಯೇ ಎಸ್ ಡಿ ನರಸಿಂಹಾಚಾರ್ಯರು ಜನಿಸಿದ ವರ್ಷ ಮತ್ತು ಊರು ಯಾವುದು. ನಮಗೆ ಮತ್ತೆ ಪದೇ ಪದೇ ಹೇಳುವುದೆಂದರೆ ಲೇಖಕರ ಪರಿಚಯವನ್ನು ಸಂಪೂರ್ಣವಾಗಿ ಓದಿಕೊಂಡಂಥ ವಿದ್ಯಾರ್ಥಿಗಳು ಈ 2 ಅಂಕದ ಪ್ರಶ್ನೆಗಳಿಗೆ ಉತ್ತರಿಸಲು ಸಮರ್ಥರಾಗ್ತಾರೆ ಅನ್ನೋದು. ಅವರು 1862 ಸೆಪ್ಟೆಂಬರ್ 11ರಂದು ಶ್ರೀರಂಗಪಟ್ಟಣದಲ್ಲಿ ಜನಿಸ್ತಾರೆ. ಇನ್ನು ಶಾಂತಕವಿಯ ಪೂರ್ಣ ಹೆಸರು, ಇವರು ಯಾವ ವರ್ಷದಿಂದ ನಾಟಕ ರಚನೆಗೆ ತೊಡಗಿದರು ಅಂತ ಪ್ರಶ್ನೆ ಕೇಳಿದ್ದಾರೆ. ಆ ಪ್ರಶ್ನೆಗೆ ಸಕ್ಕರೆ ಬಾಳಾಚಾರ್ಯರು ಕ್ರಿಸ್ತಶಕ 1875ರಿಂದಲೇ ನಾಟಕವನ್ನು ರಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಅಂತ ನಾವು ನೋಡ್ತೀವಿ. ಇಲ್ಲಿ ಮತ್ತು ನಿಮಗೆ ಬೇಕಾದ 4 ಪ್ರಶ್ನೆಗೆ ಈಗ 5 ಅಂಕಗಳಿಗೆ ಎಷ್ಟು ಬರೀಬೇಕು ಹಂಗಾರೆ 5 ಅಂಕಕ್ಕೆ 1ರಿಂದ 1.5 ಪುಟದಷ್ಟು ಭಾಳ ಗಟ್ಟಿಯಾದಂಥ ಉತ್ತರವನ್ನು ಬರೆದರೆ ಸಾಕು. ನೇರವಾಗಿ ಪ್ರಶ್ನೆ ಇದೆ, ನೇರವಾದ ಉತ್ತರವನ್ನೇ ಬರೀಬೇಕು. ನಿಜಗುಣ ಶಿವಯೋಗಿಗಳ ಬೇಡುವನು ಭವ ನಿಮ್ಮ ಭವದಳು ಅನ್ನುವಂಥ ಒಂದು ಏನೋ ತತ್ವಪದವನ್ನು ಹೇಗೆ ಅವರು ಅದರ ಸಾರಾಂಶ ಏನು ಅನ್ನೋದನ್ನು ನೀವು ಬರೀಬೇಕಾಗ್ತದೆ. ಸಂಕ್ಷಿಪ್ತವಾಗಿ ಅವರ ನಿಜಗುಣ ಶಿವಯೋಗಿಗಳ ಕುರಿತಾದಂಥ ಒಂದು 3-4 ಸಾಲುಗಳಲ್ಲಿ ಅವುಗಳನ್ನು ವಿವರಿಸಿ ಅವರ ಈ ತತ್ವಪದವನ್ನು ವಿವರಿಸಬೇಕಾಗ್ತದೆ. ಇನ್ನು ಗದ್ಯ ಸಾಹಿತ್ಯ 8ನೇದ್ದು. ಹಾಗೆಯೇ ಆಧುನಿಕ ಪೂರ್ವ ಕನ್ನಡ ಸಾಹಿತ್ಯದ ಪ್ರಭಾವ ಪ್ರೇರಣೆ ಏನಾಗಿತ್ತು ಅನ್ನೋದನ್ನು ಇಲ್ಲಿ ಕೇಳಲಾಗಿದೆ. ಹಾಗೆಯೇ ಮುಂದುವರೆದು 10ನೇ ಪ್ರಶ್ನೆಯೊಳಗೆ ಹಟ್ಟಿಯಂಗಡಿ ನಾರಾಯಣರಾಯರು, ಹೆಳವಣಿಕೆಟ್ಟಿ ಗಿರಿಯಮ್ಮ ಇವರು ಕುರಿತು ನೀವು ಬರೀಬೇಕಾಗ್ತದೆ. ನಾನು ಹೇಳಿದ್ದೇನೆ ಅತ್ಯಂತ ಗಟ್ಟಿಯಾದ ಉತ್ತರ ಬರೀಬೇಕಾಗ್ತದೆ. ಅದು 1 ಪುಟದಿಂದ 1.5 ಪುಟದಷ್ಟು. ಇನ್ನು ಬೇಕಾದ 3ಕ್ಕೆ ಉತ್ತರಿಸಬೇಕಾಗಿದೆ. ಇದು 10 ಅಂಕದ ಪ್ರಶ್ನೆ. ಇಲ್ಲಿ ಸ್ವಲ್ಪ ಜಾಣ್ಮೆಯನ್ನು ಉಪಯೋಗಿಸಿಕೊಂಡು ವಿದ್ಯಾರ್ಥಿಗಳು ಪ್ರಶ್ನೆಗಳನ್ನು ಕೂಲಂಕುಷವಾಗಿ 4 ಪ್ರಶ್ನೆಗಳನ್ನು ಓದಿ ನಿಮಗೆ ಯಾವ ಪ್ರಶ್ನೆಗೆ ಸಮರ್ಥವಾಗಿ 3 ಪುಟದಷ್ಟು ಬರೀಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಆಯ್ಕೆ ಮಾಡಿಕೊಂಡು ಬರೀಲಿಕ್ಕೆ ಪ್ರಾರಂಭ ಮಾಡಬೇಕು. ಅವಸರದಲ್ಲಿ ಆಯ್ಕೆ ಮಾಡಿಕೊಂಡು ಅರ್ಧದಲ್ಲೇ ಬಿಟ್ಟು ಸಮಯವೂ ವ್ಯರ್ಥ ಮತ್ತು ನಿಮಗೆ ಬರೆಯುವಾಗ ಗೊಂದಲಕ್ಕೀಡಾಗುವುದು ಸಾಧ್ಯತೆಗಳು ಹೆಚ್ಚಿದೆ. ಪ್ರಶ್ನೆ 12ರಲ್ಲಿ ಆಧುನಿಕ ಪೂರ್ವ ಕನ್ನಡ ಸಾಹಿತ್ಯದ ಧೋರಣೆ ಮತ್ತು ವೈಶಿಷ್ಟ್ಯಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಆಧುನಿಕ ಪೂರ್ವ ಕನ್ನಡ ಸಾಹಿತ್ಯದ ಧೋರಣೆ ಮತ್ತು ವೈಶಿಷ್ಟ್ಯ. ಇಲ್ಲಿ ಪ್ರಶ್ನೆ 2 ಭಾಗ ಆಗ್ತದೆ. ಒಂದು ಧೋರಣೆಗೆ 5 ಮಾರ್ಕ್ಸು, ಇನ್ನು ವೈಶಿಷ್ಟ್ಯಕ್ಕೆ 5 ಮಾರ್ಕ್ಸು. ಎರಡಕ್ಕೂ ಪ್ರಾಮುಖ್ಯತೆಯನ್ನು ಕೊಡಲೇಬೇಕು, ವಿದ್ಯಾರ್ಥಿಗಳು ಗಮನಿಸಿ. ಇನ್ನು 13ನೇದ್ದು ಕಡ್ಕೋಳ ಮಡಿವಾಳಪ್ಪನವರ 2 ತತ್ವಪದಗಳನ್ನು ವಿಮರ್ಶಿಸಿ ಅಂತ ಹೇಳಿದ್ದಾರೆ. ನೀವು 2 ಕಡ್ಕೋಳ ಮಡಿವಾಳಪ್ಪನವರ 2 ತತ್ವಪದಗಳನ್ನು ವಿವರಿಸಬೇಕಾಗ್ತದೆ. ಅವುಗಳನ್ನು ಬರೆದು ಇನ್ನು ತತ್ವಪದಗಳ ಉಗಮ ವಿಕಾಸ ಕುರಿತು ಬರೆಯಿರಿ. ಉಗಮ ವಿಕಾಸದ ಕುರಿತು ಬರೆಯಿರಿ. ಪೂರ್ವದಲ್ಲೇ ಆರಂಭದಲ್ಲಿನೇ ತತ್ವಪದವನ್ನು ಅಭ್ಯಾಸ ಮಾಡುವಂಥ ಸಂದರ್ಭದಲ್ಲೇ ಇವುಗಳನ್ನು ನಾವು ಸರಿಯಾಗಿ ಗಮನಿಸಿ ಪಠ್ಯವನ್ನು ಸರಿಯಾಗಿ ಓದ್ಕೊಳ್ಳಿ. ಇನ್ನು 15 ಬಸಪ್ಪ ಶಾಸ್ತ್ರಿ ಹಾಗೂ ಶಾಂತಕವಿಗಳ ಸಾಹಿತ್ಯ ಕೊಡುಗೆಯನ್ನು ಚರ್ಚಿಸಿ. ಮತ್ತೆ ಲೇಖಕರ ಪರಿಚಯ ಬಂದಿದೆ. ವಿದ್ಯಾರ್ಥಿಗಳು ಸರಿಯಾಗಿ ಗಮನಿಸಿ. ಸಾಹಿತ್ಯ ಚರಿತ್ರೆಯಲ್ಲಿ ಲೇಖಕ ಪರಿಚಯ ಅಂತೂ ಭಾಳ ಮುಖ್ಯವಾಗಿ ಬರಬೇಕಾಗ್ತದೆ. ಇದಿಷ್ಟು 2023ರ 2ನೇ NEP ಬ್ಯಾಚಿನವರ ಪ್ರಶ್ನೆ ಪತ್ರಿಕೆ. ಹಾಗೆಯೇ ನಿಮ್ಮ ಅಭ್ಯಾಸಕ್ಕಂತೇನೆ ಇನ್ನೊಂದು ಪ್ರಶ್ನೆ ಪತ್ರಿಕೆ ಇದೆ. ಅದು 2022ರ ಮೊದಲ NEP ಬ್ಯಾಚ್ನವ್ರದ್ದು. ಇಲ್ಲಿ ಗಮನಿಸಿ. ಇವುಗಳನ್ನು ಕೂಡ ನೀವು ಸಾಧಾರಣವಾಗಿ ಇವುಗಳನ್ನು ಚರ್ಚೆ ಮಾಡಬೇಕು. ಇಲ್ಲಿ ಕೂಡ ಈ ಪ್ರಶ್ನೆ ಪತ್ರಿಕೆಯನ್ನು ನಾನು ಓದಿದಾಗ, ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಓದಿದಾಗ ನಿಮಗೆ ಮತ್ತೆ ಏನಾಗ್ತದೆ ಅಂತಂದರೆ ಒಂದಿಷ್ಟು ಧೈರ್ಯ ಬರ್ತದೆ. ನಾನು ಪ್ರಶ್ನೆಯನ್ನು ಎದುರಿಸಬಲ್ಲೆ. 1-2 ಅಂಕದ ಪ್ರಶ್ನೆಗಳನ್ನು ಯಾವ ರೀತಿ ತೆಗಿತಾರೆ ಅನ್ನೋದನ್ನು ನಿಮ್ಗೆ ಗೊತ್ತಾಗ್ತದೆ. ಇಲ್ಲಿ ಇವುಗಳನ್ನು ನೋಡಬೇಕಾಗ್ತದೆ. ಅವುಗಳನ್ನು ನೋಡಿ
ಇದಿಷ್ಟು ಇವತ್ತಿನ ನಿಮ್ಮ ತರಗತಿಯ